So, hello guys, this is your Spurti and welcome back to my new vlog, guys. ಗೈಸ್ ಯಾಕೆ ಇವತ್ತು ಇಷ್ಟು ಜೋಶಲ್ಲಿ ಇದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಏನಿಲ್ಲ ಗೈಸ್, ಬೇಜಾರು ಮಾಡ್ಕೊಂಡು ಯೂಸ್ ಇಲ್ಲ. ಸೊ ಅದಕ್ಕೆ ರಿಯಾಲಿಟಿ ಅರ್ಥ ಆಗಿದೆ. ರಿಯಾಲಿಟಿ ಯಾವಾಗಲೂ ಅರ್ಥ ಆಗಿದೆ, ಪ್ರತಿದಿನ ಇನ್ನೊಂದೊಂದ್ಸತಿ ಅರ್ಥ ಆಗುತ್ತೆ. ಅದಕ್ಕೆ ಖುಷಿಯಾಗಿರೋಣ ಅಂತ ಖುಷಿಯಾಗಿದ್ದೀನಿ ಅಷ್ಟೇ. ಸೊ ಗೈಸ್, ಇವಾಗ ಇವತ್ತೇನು ಸ್ಪೆಷಲ್ ಅಂದರೆ, ಸೊ ನಾನು ಮುಂಚೆ ಒಂದು ವ್ಲಾಗಲ್ಲಿ ಹೇಳಿದ್ದೆ, ನೆನಪಿದ್ಯಾ? ಓಕೆ ಬ್ರೋ, ಮುಂಚೆ ಒಂದು ವ್ಲಾಗಲ್ಲಿ ಹೇಳಿದೆ, ನೆನಪಿದ್ಯಾ? ನಾನು ನನ್ನ ವಾಚಸ್ ಎಲ್ಲ ತೊಗೊಂಡೋಗಿ ರಿಪೇರ್ ಮಾಡಿಸ್ಬೇಕು. ಬರೀ ಇದೊಂದೇ ವಾಚ್ ಹಾಕೊಂಡು ಓಡಾಡ್ತಿದ್ದೀನಿ, ಯಾಕಂದ್ರೆ ಇದೊಂದೇ ವಾಚ್ ಸರಿ ಇದೆ. ಸೊ ಅದನ್ನೆಲ್ಲ ಹೇಳಿದ್ದೆ. ಅವತ್ತಿಂದ ತೊಗೊಂಡೋಗಕ್ಕೆ ಆಗಲಿಲ್ಲ, ನಾನು ನನ್ನ ಬ್ಯಾಗಲ್ಲಿ ಇಟ್ಕೊಂಡು ಓಡಾಡ್ತಿದ್ದೆ. ಬಟ್ ಫೈನಲಿ ಇವತ್ತು ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬಟ್ ಮನೆಯಿಂದ ಹೊರಟೆ ಕಾಲ್ ಬಂತು, ಇಲ್ಲಿ ಯಾವುದೋ ಚಳ್ಳಕೆರೆ ಗೇಟಲ್ಲಿ ಅನಿಮಲ್ ಅಂದರೆ ಲೈಕ್ ನಾಯಿಮರಿಗೇನೋ ಪೆಟ್ಟಾಗಿದೆ, ಓಡಾಡ್ತಿದೆ ಅಂತ ಹೇಳಿದ್ರು. ಇಲ್ಲಿ ಬಂದು ಕಾಲ್ ಮಾಡ್ತೀನಿ ಕಾಲರ್ಗೆ, ಕಾಲರು ಎತ್ತುತ್ತಾ ಇಲ್ಲ. ನೋಡಿದ್ರೆ ಯಾವುದು ನಾಯಿ ನರಿ ಏನು ಕಾಣಿಸ್ತಾ ಇಲ್ಲ. ಸೊ ಈ ತರ ಆಗುತ್ತೆ. ಎಲ್ಲಿಗೆ ಬಂದೆ ಗೊತ್ತಾ? ಲಿಟ್ರಲಿ ಒಂದು 4 ಕಿಲೋಮೀಟರ್ ದೂರ ಬಂದೆ. ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ನಾನು ರಿಪೇರಿ ಮಾಡಿಸೋದು, ಅಲ್ಲೇ ಮಾಡಿಸ್ಬಿಟ್ಟಿದ್ರೆ ಆಗೋಗೋದು. ಬಟ್ ಇಲ್ಲಿವರೆಗೂ ಬಂದೆ. ಸೊ ಅವರು ರೆಸ್ಪಾಂಡ್ ಮಾಡ್ತಿಲ್ಲ ಕಾಲಿಗೆ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ದಿಸ್ ಇಸ್ ಅವರ್ ಲೈಫ್, ದಿಸ್ ಇಸ್ ದ ಲೈಫ್ ಆಫ್ ಅ ರೆಸ್ಕ್ಯೂರ್. ನಾನು ಮೊದಲಿಂದನೂ ಹೇಳ್ತಾನೆ ಇದ್ದೀನಿ ನಿಮಗೆ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ವಾಚಸ್ನ ರಿಪೇರಿ ಮಾಡಿಸೋಣ. ಏನು ಗೊತ್ತಾ, ರಿಪ್ಲೇಸ್ಮೆಂಟ್ ಈಸ್ ಈಸಿ. ನಮ್ಮ ಹತ್ರ ಇರೋ ವಸ್ತುನಾಗಲಿ ಯಾವುದನ್ನಾದ್ರೂ ಆಗಲಿ ನಾವು ರಿಪ್ಲೇಸ್ನ ಈಸಿಯಾಗಿ ಮಾಡ್ಕೋಬೋದು. ಆದರೆ ಅದನ್ನು ರಿಪೇರ್ ಮಾಡಿಸಿ ಜೊತೆಗೆ ಇಟ್ಕೊಳ್ಳೋದಿದೆಯಲ್ಲ, ದಟ್ಸ್ ಕ್ವೈಟ್ ಟಫ್. ಆ್ಯಂಡ್ ಅದನ್ನು ಎಲ್ಲರೂ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಐ ಆಮ್ ನಾಟ್ ಓನ್ಲಿ ಟಾಕಿಂಗ್ ಅಬೌಟ್ ದ ಥಿಂಗ್ಸ್, ಇಟ್ ಮೇ ಅಪ್ಲೈಸ್ ಟು ಎವ್ರಿಥಿಂಗ್ ಆ್ಯಕ್ಚುಲಿ. ಸೊ ಇವಾಗ ಬನ್ನಿ ಹೋಗೋಣ, ಬೇಗ ವಾಚಸ್ ಕೊಟ್ಟು ನೆಕ್ಸ್ಟ್ ಭಾರಿ ಕೆಲಸಗಳಿದಾವೆ, ಮಾಡ್ಕೊಳ್ಳೋಣ ಬನ್ನಿ. ಸೊ ವಾಚಸ್ ಇವಾಗ ಬನ್ನಿ ಹೋಗೋಣ. ಏನೇನು ಆಗಿದೆ ಎಲ್ಲ ಕತೆ ಇದು ನೋಡ್ರಿ. ಒಂದೊಂದು ಕತೆಗಳು ಎಲ್ಲ ಸರಿ ಮಾಡಿಕೊಡ್ಬೇಕು. ಅದು ಆನೆ ಆಗ್ತಿಲ್ಲ, ಅದು ಸೆಲ್ ಹೋಗೈತೆ, ಅದು ಕಿತ್ತೋಗೈತೆ, ಅದು ಕಿತ್ತೋಗೈತೆ, ರೆಡಿ ಮಾಡ್ಬೇಕಾದ್ರು. ಅದು ಅಷ್ಟೇ, ಅದು ಅಷ್ಟೇ. ವಾಚ್ ನೋಡಿ ಗೈಸ್, ಸೊ ಗೈಸ್ ಅವಣ್ಣ ನನ್ನ ವಾಚಸ್ ನೋಡಿ ಗಾಬರಿ ಆಗ್ಬಿಟ್ಟಿದ್ದಾರೆ. ಯಾವ್ದನ್ನ ರಿಪೇರಿ ಮಾಡಬೇಕು, ಯಾವ್ದನ್ನ ರಿಪೇರಿ ಮಾಡ್ಬೇಕಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಸೊ ಬೇಗ ಆಗುತ್ತೆ ಅಂದರು, ಬಟ್ ನನಗೆ ಬೇಗ ಆಗೋ ಥರ ಕಾಣಿಸ್ಲಿಲ್ಲ. ಅದಕ್ಕೆ ಎಲ್ಲ ಕೊಟ್ಬಿಟ್ಟು, ಅಣ್ಣ ಸ್ವಲ್ಪ ಕಮ್ಮಿ ಬಿಲ್ ಮಾಡಿ ಅಣ್ಣ, ಮತ್ತೆ ಎಲ್ಲ ಫುಲ್ ನನ್ನ ಮೇಲೆ ಟ್ಯಾಕ್ಸ್ ಹಾಕ್ಬಿಡ್ಬೇಡಿ, ಸ್ವಲ್ಪ ವೀಕ್ ಇದೆ ನನ್ನ ಹಾರ್ಟು, ಸ್ವಲ್ಪ ನೋಡ್ಕೊಂಡು ಬಿಲ್ ಮಾಡಿ ಅಂತ ಹೇಳಿ ಸಂಜೆ ಇಸ್ಕೊತೀನಿ ಅಂತ ಬಂದಿದ್ದೀನಿ. ಇವಾಗ ನಾನು ಎಲ್ಲಿ ಬಂದಿದ್ದೀನಿ ಅಂದರೆ, ಮಾರುತಿ ಅಣ್ಣನ ಮೀಟ್ ಮಾಡಕ್ಕೆ ಬಂದಿದ್ದೀನಿ. ಸೊ ಮೊನ್ನೆ ಅಷ್ಟೇ ಸಿಕ್ಕಿದ್ದು ಮಾರುತಿ ಅಣ್ಣ. ಪ್ರತಿ ಸತಿ ಅನ್ಕೊಂತಿರ್ತೀವಿ ಹೊರಗಡೆ ಹೋಗೋಣ ಊಟಕ್ಕೆ ಅಂತ ಅನ್ಕೊಂತಿರ್ತೀವಿ. ಅದ್ರ ಒಳ್ಳೆ ಡಾಬಾಗೆ ಹೋಗಿ ಕುತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಊಟ ಮಾಡೋಣ ಅಂತ ತುಂಬ ದಿನದಿಂದ ಅನ್ಕೊಂತೀವಿ, ಬಟ್ ಅದಾಗಿರಲಿಲ್ಲ. ಸೊ ಇವತ್ತು ಕಾಲ ಕೂಡು ಬಂದಿದೆ. ನಮ್ಮ ಮಾರುತಿ ಅಣ್ಣ ಇವತ್ತು ಫ್ರೀ ಇದ್ದಾರೆ. ಸೊ ಬಂದ್ರು ನೋಡ್ರಿ ನಮ್ಮ ದೊರೆ ಮಾರುತಿ ಅಣ್ಣ. ಸೊ ಇವಾಗ ಎಲ್ಲಿಗೆ ಹೋಗೋಣ ಅಣ್ಣ, ಎಲ್ಲಿಗೆ ಹೋಗೋಣ ಹೇಳ್ರಿ? ಜಮ್ಮು ಕಾಶ್ಮೀರ ತಪ್ಪಿದ್ರೆ ಪಾಕಿಸ್ತಾನಕ್ಕೆ ಅಣ್ಣ ಅಲ್ಲೆಲ್ಲ ಡಾಬಾಗಳು ಇರುತ್ತೇನಣ್ಣ? ಇರುತ್ತೆ. ಈ ನಮ್ಮ ಗಾಡಿ ಅಲ್ಲಿವರೆಗೂ ಹೋಗಲ್ಲ, ಅದೇ ಪ್ರಾಬ್ಲಮ್. ಎಲ್ಲಿಗೆ ಹೋಗೋಣ ಹೇಳ್ರಿ? ಯಾವ್ದಾರು ಒಂದು ಒಳ್ಳೆ ಡಾಬಾ ಹೇಳ್ರಣ, ಯಾವ್ದಾರು ಒಳ್ಳೆ ಡಾಬಾ ಹೋಗೋಣ. ಹೌದು ಬಿಡ್ರಪ್ಪ, ಚಿತ್ರದುರ್ಗ. ಹೌದು ಬಿಡ್ರಿ ಗೈಸ್, ಇವ್ರು ಹೇಳೋದೇನು ನಂಬೇಡ್ರಿ, ನಾನು ಹೇಳೋದು ಮಾತ್ರ ನಂಬ್ರಿ, ಆಯ್ತಾ? ಸೊ ಬನ್ನಿ ಹೋಗೋಣ. ಇದ್ರಲ್ಲಿ ನಾವಿಲ್ಲ, ಏಕೆ ಈ ವಿಷಯದಲ್ಲಿ ನಾವಿಲ್ಲ, ಅವ್ರು ಇದಾರೆ. ಯಾಕಂದ್ರೆ ಅವ್ರ ಮಾತು ಕೇಳ್ಬೇಕಲ್ಲ, ಅವ್ರದ್ದೇ ಕೇಳಿ. ಓಕೆ ಗೈಸ್ ಬನ್ನಿ, ಲೆಟ್ಸ್ ಗೋ. ನೋಡಿ ಗೈಸ್, ಮಾರುತಿ ಅಣ್ಣನ ಜೊತೆ ಫೈನಲಿ ಅವರು ಡೇಟ್ ಕೊಟ್ರು ನನಗೆ, ಅದಕ್ಕೆ ಊಟಕ್ಕಂತ ಬಂದಿದೀವಿ. ಏನ್ ಬೇಕಣ್ಣ ನೆಕ್ಸ್ಟ್? ಕ್ಯಾಮ್ರಾ ಹಿಡಿದ್ರೆ ಗೈಸ್ ಮಾತಾಡಲ್ಲ ಅಣ್ಣ ಸರಿಯಾಗಿ. ನೆಮ್ಮದಿ ಬೇಕಂತ ಗೈಸ್, ನೆಮ್ಮದಿ ಕಷ್ಟ. ಸೊ ಗೈಸ್ ಇವಾಗ ನಾನು ಮಾರುತಿ ಅಣ್ಣಂಗೆ ಬಾಯ್ ಹೇಳಿ, ಈಗ ನೆಕ್ಸ್ಟ್ ನಾನು ಹೋಗ್ತಾ ಇರೋದು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ಬೇಕು, ಆ್ಯಂಡ್ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು. ಫ್ರೆಂಡ್ ಮನೆಗೆ ಏನಕ್ಕಂದ್ರೆ, ನೆನ್ನೆ ನನಗೆ ಟೊಮೊಟೊ ಬಾತ್ ಇಷ್ಟ ಅಂತ ನನ್ನ ಫ್ರೆಂಡ್ ಅವ್ರ ಅಮ್ಮ ಸೊ ನನಗೆ ಒಂದು ಬಾಕ್ಸಲ್ಲಿ ಕಳಿಸ್ಕೊಟ್ಟಿದ್ರು.
ಸೊ ಅದನ್ನ ನಾನು ಕಲೆಕ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಪಾಪ ಅವ್ರು ಮಧ್ಯಾಹ್ನನೇ ಫೋನ್ ಮಾಡಿದ್ರು, ಬಟ್ ನಾನು ಹೋಗಿ ಕಲೆಕ್ಟ್ ಮಾಡ್ಕೊಂಡಿದ್ದು ರಾತ್ರಿ ಅಂಡ್ ತಿಂದಿದ್ದು ರಾತ್ರಿ. ಸೊ ಆ ಬಾಕ್ಸ್ನ ರಿಟರ್ನ್ ಮಾಡಬೇಕು, ಅದೊಂದು ಕೆಲಸ ಇದೆ. ಆಮೇಲೆ ಮೊನ್ನೆ ನಮ್ಮ ಅಣ್ಣನ ಮಗನ ಬರ್ಡೇ ಇದ್ದಾಗ ಹೋಗಿದ್ದಾಗ ರಾತ್ರಿ ಫುಲ್ ಚಳಿಯಿಂದ ನಮ್ಮ ದೊಡ್ಡಮ್ಮ ಒಂದು ಸ್ವೆಟ್ರ್ ಕೊಟ್ಟಿದ್ರು ನನಗೆ ಹಾಕೊಂಡು ಹೋಗಕ್ಕೆ ವಾಪಸ್ ಮನೆಗೆ. ಸೊ ಅದನ್ನ ರಿಟರ್ನ್ ಮಾಡಬೇಕು. ಸೊ ಈಗ ಬನ್ನಿ ಹೋಗೋಣ. ನಮ್ಮ ಮಗನಿಗೆ ಎಗ್ ರೈಸ್ ಹಾಕೋಣ ಅಂತ ಓಡಾಡ್ತಿದ್ದೀನಿ, ಕರಿತಿದ್ದೀನಿ ಬರಂಗಿಲ್ಲ. ಬಾರವೇ ಏನಪ್ಪ ಹುಷಾರು ತಿಂದಿಲ್ಲ ಗೈಸ್. ಬೇರೆ ಯಾವ್ದಾದ್ರು ನಾಯಿ ತಿನ್ಕೊಳ್ಳುತ್ತಷ್ಟೇ. ಹೊಟ್ಟೆ ತುಂಬಿದಾಗ ನಾವು ತುರ್ಕಿ ತಿನ್ಸಕ್ ಆಗಲ್ಲಲ್ಲ. ಹಸ್ತಿದಲ್ಲ ಬೆಲೆ ಗೊತ್ತಾಗಲ್ಲ. ಮೋಸ್ಟ್ಲಿ ಅವನ್ನೆಲ್ಲ ಊಟ ಮಾಡ್ಕೊಂಡ್ ಬಂದಿರ್ಬೇಕು ಚೆನ್ನಾಗಿ. ಗೈಸ್ ನಿನ್ನೆ ಕೊಟ್ಟಿದ್ದು ವಾಚಸ್ನೆಲ್ಲ ಇವತ್ತು ಕಲೆಕ್ಟ್ ಮಾಡ್ಕೊಳಕ್ ಅಂತ ಬಂದಿದ್ದೀನಿ. ಎಲ್ಲ ಸರಿಯಾಗಿದೆ, ಇನ್ನೊಂದಿತ್ತು ಅದು ಸರಿ ಮಾಡ್ತಿದ್ದಾರೆ. ಗೈಸ್ ನನಗಿದು ಬಹಳ ಇಷ್ಟ. ನೋಡಿ ಗೈಸ್, ಗುರು ಹಿಡ್ದಿದ್ದಾನೆ. ಯಾರು ಹಿಡ್ದಿದ್ದು? ಏನಕ್ಕೆ ಹಿಂಗ್ ಮಾಡ್ತಾರಪ್ಪ? ಯಾರು ಹಿಡ್ದಿದ್ದು? ಅಲ್ಲಿ ಯಾರು ಹಿಡ್ತಿದ್ರು, ಅವ್ರು ಇಟ್ಕೊಂಡು ಆಯಮ್ಮ ಗಾಬ್ರಿ ಆಗ್ತಿತ್ತು, ತಗೊಂಡ್ ಹೋಗಪ್ಪಿ ಅಂತಂದ್ರು. ಅದಕ್ಕೆ ಫೋನ್ ರಿಲೀಸ್ ಮಾಡ್ತೀವಿ. ಯಾಕೆ ಅವ್ರವ್ರೇ ಕೆಲಸ ಮಾಡ್ತಾರೆ ಅಂತ ಅರ್ಥ ಆಗಲ್ಲ ನೋಡು. ಅದೇ ಕಡ್ಸ್ಕೊಳ್ಳೋರ್ಗು ಅಷ್ಟೇ, ಏನ್ ಮಾಡಕ್ಕಾಗಲ್ಲ. ನಾನು ಬೇರೆ ಯಾವ್ದೋ ಅನ್ಕೊಂಡೆ, ಆಮೇಲೆ ನಾಗರಾವ್ ಅಂತ ಗೊತ್ತಾಯ್ತು.